ಪ್ರಿಯ ಭಗವದ್ಭಕ್ತರೇ, ಉಡುಪಿಯ ಬಾಲಕೃಷ್ಣಗೆ ಯತಿಗಳಿಂದ ಭಕ್ತಿ ಪೂರ್ವಕವಾಗಿ ಸಲ್ಲುವ 16 ಪೂಜೆಗಳಲ್ಲಿ ಉದ್ವರ್ತನ ಪೂಜೆಯು ಕೂಡ ಪ್ರಮುಖವಾದ ಪೂಜೆ. ಪಂಚಾಮೃತ ಅಭಿಷೇಕವಾದ ನಂತರ ಈ ಉದ್ವರ್ತನ ಪೂಜೆ ಜರುಗುತ್ತದೆ. ತಿಕ್ಕಿ ಚೆನ್ನಾಗಿ ತೊಳೆಯುವುದಕ್ಕೆ ಉದ್ವರ್ತನ ಎನ್ನುತ್ತಾರೆ. ಕೃಷ್ಣ ದೇವರಿಗೆ ಪಂಚಾಮೃತ ಅಭಿಷೇಕ ಜರುಗಿದ ನಂತರ ಕೃಷ್ಣ ಪ್ರತಿಮೆಯಲ್ಲಿರುವ ಪಂಚಾಮೃತದ ಅಷ್ಟೂ ದ್ರವ್ಯಗಳ ಪಸೆಯನ್ನು ತೆಗೆಯಲು ಮೊದಲಿಗೆ ಬಿಸಿ ನೀರಿನ ಅಭ್ಯಂಜನ ಸಲ್ಲುತ್ತದೆ. ತದನಂತರ ಅರೆದ ಹೆಸರನ್ನು ಪ್ರತಿಮೆಯ ತುಂಬಾ ಲೇಪಿಸಿ ವರಾಹ ಕೇಶದಿಂದ ದೇವರ ಪ್ರತಿಮೆಯನ್ನು ತಿಕ್ಕಿ ತೊಳೆಯುತ್ತಾರೆ. ನಂತರ ಎಳನೀರು, ಹಾಲು, ಬೆಣ್ಣೆ ಮುಂತಾದ ನೈವೇದ್ಯಗಳನ್ನು ಸಮರ್ಪಿಸಿ ಬೆಳ್ಳಿಯ ಕಲಶದಿಂದ ಜಲಾಭಿಷೇಕ ನೆರವೇರುವುದು. ಉರುಳಿ ನೈವೇದ್ಯಗಳನ್ನು ಕೂಡ ಪುಟ್ಟ ಕೃಷ್ಣಗೆ ಅರ್ಪಿಸಲಾಗುವುದು. ತದನಂತರ ಯತಿಗಳು ಮಹಾಮಂಗಳಾರತಿ ಬೆಳಗುವರು. ಈ ಸೇವೆಗೆ ಉದ್ವರ್ತನ ಪೂಜೆ ಮತ್ತು ಹಾಲು ಬೆಣ್ಣೆ ಸಮರ್ಪಣೆ ಪೂಜೆ ಎಂದು ಕರೆಯುತ್ತಾರೆ. ಕೃಷ್ಣ ದೇವರ ಪ್ರತಿಮೆಗೆ ಉದ್ವರ್ತನ ಸೇವೆ ಅರ್ಥಾತ್ ದೇವರ ಪ್ರತಿಮೆಯನ್ನು ಯತಿಗಳು ತೊಳೆಯುತ್ತಿರುವ ಸಮಯದಲ್ಲಿ ಕೃಷ್ಣ ದರ್ಶನಕ್ಕೆ ಭಕ್ತರಿಗೆ ಅವಕಾಶವಿರುವುದಿಲ್ಲ. ಕೃಷ್ಣ ದರ್ಶನದ ಕಿಟಕಿ ಬಾಗಿಲುಗಳು ಮುಚ್ಚಿರುತ್ತದೆ. ಉದ್ವರ್ತನ ಪೂಜೆಯು ಆರಂಭವಾಗುತ್ತಿದ್ದಂತೆ ಭಕ್ತರಿಗೆ ಕೃಷ್ಣ ದರ್ಶನವು ಕರುಣವಾಗುತ್ತದೆ. ಪ್ರೀತೋಸ್ತು ಕೃಷ್ಣ ಪ್ರಭು.